ವಿರೋಧ ಪಕ್ಷ ನಾಯಕನಾಗಿದ್ದಾಗ ಸಿದ್ದರಾಮಯ್ಯ ಅವರು ಈ ರೈತರಿಗೆ ಭರವಸೆ ನೀಡಿರ್ತಾರೆ. ನಿಮ್ಮ ಫಲವತ್ತಾದ ಜಾಗಗಳನ್ನು ನಾವು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬಂದಂಥ ಪಕ್ಷದಲ್ಲಿ ನಿಮ್ಮ ಜಮೀನುಗಳನ್ನು ನಾವು ವಾಪಸ್ ಮಾಡ್ತೀವಿ, ಈ ನೋಟಿಫಿಕೇಶನ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂಥ ಭರವಸೆ ನೀಡಿರ್ತಾರೆ. ಇದ್ರ ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಹೇಳಿರೋ ಪ್ರಕಾರದಲ್ಲಿ ನಡ್ಕಂಡ್ರ ಅಥವಾ ಮಾಡ್ತಾರಾ ಅನ್ನೋದನ್ನ ಈ ಭಾಗದ ರೈತ ಮುಖಂಡನ ಜೊತೆ ಮಾತಾಡಿ ತಿಳಿದುಕೊಳ್ಳುವ. ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಾವು ನಮ್ಮ ಧರಣಿ ಸ್ಥಳದಲ್ಲಿ ಅಂದರೆ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ಧರಣಿ ಜಾಗಕ್ಕೆ ಬಂದಂಥ ಸಿದ್ದರಾಮಯ್ಯನವರು ಇದು ಫಲವತ್ತಾಗಿರೋ ಭೂಮಿ, ಇದನ್ನು ವಶಪಡಿಸ್ಕೋಬಾರ್ದು ನಿಜವಾಗ್ಲೂ, ಆದರೆ ರೈತರ ಭೂಮಿ, ಫಲವತ್ತಾಗಿರೋ ಕೃಷಿ ಭೂಮಿನ ಅಕ್ವೈರ್ ಮಾಡ್ಕೋಬಾರ್ದು, ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಈ ಬಲವಂತದ ಭೂಸ್ವಾಧೀನ ಮಾಡಲ್ಲ ಅಂತ ಹೇಳಿ ಅವರು ಅವತ್ತು ಹೇಳಿದರು. ಆ ಡಿಸೆಂಬರ್ 23ನೇ ತಾರೀಕು ಭೇಟಿ ಮಾಡಿದಾಗಲೂ ಕೂಡ ಅವ್ರು ಹೇಳಿದ್ದೇನು ಅಂತಂತಂದರೆ, ಆಯಿತು ಅಡ್ವೊಕೇಟ್ ಜನರಲ್ ಜೊತೆಗೆ ಮಾತಾಡಿ ಲೀಗಲಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಹಾಗೆಲ್ಲ ಮಾಡಿ ರೈತರ ಜೊತೆಗೆ ನಾವು ನಿಲ್ತೀವಿ ಅಂತ ಹೇಳಿ ಅಂತಲೇ ಅವತ್ತು ಕೂಡ ಹೇಳಿದ್ದು. ಆದರೆ ಅದಾದ ಕೆಲವೇ ದಿನಗಳಲ್ಲಿ ಏನು ಮಾಡ್ತಾರೆ, ನಮಗೆ ಫೈನಲ್ ನೋಟಿಫಿಕೇಶನ್ನ ಇಶ್ಯೂ ಮಾಡೋಕ್ಕೆ ಹೊರಟಿದ್ದಾರೆ.